ಹೆಲ್ತಿಯಾಗಿರೋ ಆ್ಯಪಲ್ ಚಾಕ್ಲೇಟ್ ಕೇಕ್ನ ಹೇಗೆ ಮಾಡೋದು ಅಂತ ನೋಡೋಣ. ಹಲೋ ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಡೆಸರ್ಟ್ನ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಏನಂತ ಅಂದರೆ ಆ್ಯಪಲ್ ಚಾಕ್ಲೇಟ್ ಕೇಕ್. ಇದನ್ನು ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಬೇಕಾಗಿರೋದು 3 ಇಂಗ್ರೀಡಿಯೆಂಟ್ಸ್: ಆ್ಯಪಲ್, ಚಾಕ್ಲೇಟ್, ಕೋಕೋ ಪೌಡರ್. ಇಷ್ಟರಲ್ಲಿ ಚಾಕ್ಲೇಟ್ ಕೇಕ್ನ ಹೇಗೆ ರೆಡಿ ಮಾಡ್ತಾರೆ ಅಂತ ನೀವು ಯೋಚಿಸ್ತಿದ್ರಿ. ಇವತ್ತು ನಾನು ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ತಡ ಮಾಡದೆ ಲೆಟ್ಸ್ ಗೆಸ್. ಮೊದಲನೇದಾಗಿ ಆ್ಯಪಲ್ನ ನೀಟಾಗಿ ತೊಳೆದು ಸಿಪ್ಪೆನ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಸಿಪ್ಪೆನ ತೆಗೆದಿರುವಂಥ ಈ ಒಂದು ಆ್ಯಪಲ್ನ ನೀಟಾಗಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ಕಟ್ ಮಾಡಿರುವಂಥ ಆ್ಯಪಲ್ನ ಈ ಒಂದು ಪಾತ್ರೆಗೆ ನಾನು ಹಾಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಒಂದು 10 ರಿಂದ 15 ನಿಮಿಷ ನಾವು ಇದನ್ನು ನೀರಲ್ಲಿ ಬಾಯ್ಲ್ ಮಾಡಬೇಕಾಗುತ್ತೆ. ಮಾಡಿರುವಂಥ ಆ್ಯಪಲ್ನ ಇವಾಗ ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ. ಅದು 10 ರಿಂದ 15 ನಿಮಿಷ ಟೈಮ್ ಬೇಕಾಗುತ್ತೆ. ಸೊ ಅದು ಬಾಯ್ಲ್ ಆಗೋಷ್ಟರಲ್ಲಿ ಒಂದು ಚಾಕ್ಲೇಟ್ ಸಿರಪ್ನ ರೆಡಿ ಮಾಡ್ಕೊಂಡ್ಬಿಡೋಣ. ಸೊ ಅದಕ್ಕೆ ನಾನು ಡಾರ್ಕ್ ಚಾಕೋ ಚಿಪ್ಸ್ನ ತೊಗೊಳ್ತಾ ಇದ್ದೀನಿ. ಒಂದು ಕಪ್ ಆ್ಯಂಡ್ 1 ಕಪ್ ಕೋಕೋ ಪೌಡರ್. ಆ್ಯಪಲ್ ಕೂಡ ಬೆಂದಾಯಿತು. ಇವಾಗ ಇದು 10 ರಿಂದ 15 ನಿಮಿಷ ಮತ್ತೆ ಆರೋಕ್ಕೆ ಬಿಡಬೇಕಾಗುತ್ತೆ. ಆದಮೇಲೆ ಒಂದು ಮಿಕ್ಸರ್ ಜಾರ್ಗೆ ಏನಿದೆ ಅದನ್ನು ನಾವು ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಅಷ್ಟರಲ್ಲೇ ಒಂದು ನಾನು ಹೇಳಿರುವಂಥ ಚಾಕ್ಲೇಟ್ ಸಿರಪ್ ಕೂಡ ರೆಡಿ ಆಯಿತು. ಆ್ಯಂಡ್ ಮೇನ್ ಆ್ಯಪಲ್ ತುಂಬಾ ಸಾಫ್ಟಾಗಿ ಬಿಡಬೇಕಾಗುತ್ತೆ. ಇವಾಗ ಈ ಒಂದು ಆ್ಯಪಲ್ ಏನಿದೆ ನಾನು ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಆರೋಕ್ಕೆ ತುಂಬಾ ಲೇಟ್ ಆಗುತ್ತೆ ಅಂತ ಈ ರೀತಿ ಒಂದು ಪ್ಲೇಟ್ಗೆ ಈ ಒಂದು ಬೇಯಿಸಿರುವಂಥ ಆ್ಯಪಲ್ನ ಹಾಕಿ ಆರೋದಕ್ಕೆ ಬಿಟ್ಬಿಟ್ಟಿದ್ದೀನಿ. ಈ ರೀತಿ ಒಂದು ತಿನ್ ಪೇಸ್ಟ್ನ ರೆಡಿ ಆಗಬೇಕು. ಆ್ಯಂಡ್ ಇದಕ್ಕೆ ನಾವು ಮಾಡ್ಕೊಂಡಿರುವಂಥ ಚಾಕ್ಲೇಟ್ ಸಿರಪ್ನ ಕೂಡ ಹಾಕಿ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಈ ಒಂದು ನಮ್ಮ ಆ್ಯಪಲ್ ಕೇಕ್ ಆಲ್ಮೋಸ್ಟ್ ಮುಗಿಯೋ ಹಂತಕ್ಕೆ ಬಂದಿದೆ. ನಾವಿವಾಗ ಇದನ್ನು ಈ ಥರ ಒಂದು ಟಿನ್ ಬಾರ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಒಂದು ಹಾರ್ಟ್ ಶೇಪಲ್ಲಿರೋ ಟಿನ್ ಬಾರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ಥರ ಇದೆಯೋ, ರೌಂಡ್ ಟಿನ್ ಬಾರ್, ಸ್ಕ್ವೇರ್ ಟಿನ್ ಬಾರ್ ಯಾವ ಥರ ಇದೆಯೋ ಅದರಲ್ಲೇ ನೀವು ಇದನ್ನು ಮಾಡ್ಕೊಳ್ಬೇಕು. ಇವಾಗ ಇದನ್ನು ಈ ಒಂದು ಬೇಕಿಂಗ್ ಟಿನ್ಗೆ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಈ ಟಿನ್ ಬಾರ್ನ ಒಂದು 5 ಸಲ ನಾವು ಈ ರೀತಿ ಟ್ಯಾಪ್ ಮಾಡಬೇಕು, ನೀಟಾಗಿ ಸೆಟ್ ಆಗೋಕ್ಕೆ. ಆಲ್ಮೋಸ್ಟ್ ಡನ್. ಇವಾಗ ಇದನ್ನು ಸೆಟ್ ಆಗೋಕ್ಕೆ ಓವರ್ನೈಟ್ ಇಡಬೇಕಾಗುತ್ತೆ. ಫ್ರಿಜ್ಜಿನಲ್ಲಿ ಇಡಬೇಕು, ಫ್ರಿಜ್ಜನ್ನಲ್ಲ, ಒಳಗಡೆ ಇಡಬಾರ್ದು.
ಇವಾಗ ಇದನ್ನು ಸೆಟ್ ಮಾಡೋಕ್ಕಿಟ್ರೆ ರೆಡಿ ಆಗುತ್ತೆ. ಇವಾಗ ಇದನ್ನು ಫ್ರಿಜ್ನಿಂದ ತೆಗ್ದಾಯ್ತು. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಕೇಕ್ನ ಕಟ್ ಮಾಡ್ಕೊಳ್ಬೋದು. ನೋಡಿದ್ರಲ್ವಾ ಆ್ಯಪಲ್ ಚಾಕ್ಲೇಟ್ ಕೇಕ್ನ ಹೇಗೆ ಮಾಡೋದು ಅಂತ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಯು ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.